ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನ್ನಡ ಗುರುಜಿ ಯೂಟ್ಯೂಬ್ ಚಾನಲ್. ಕೆ ಎ ಕಡೆಯಿಂದ ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಆರ್ ಡಿ ನಂಬರ್ ಯಾವ್ಯಾವ ಸ್ಟೂಡೆಂಟ್ಸ್ ಅಪ್ಡೇಟ್ ಮಾಡ್ಕೋಬೇಕು ಅಥವಾ ಚೇಂಜ್ ಮಾಡ್ಕೋಬೇಕು ಅವರಿಗೆ ಕೆ ಎ ಮತ್ತೊಂದು ಅವಕಾಶ ನೀಡ್ತಾ ಇದೆ. ಈ ಅವಕಾಶ ಮೇ 9 ಬೆಳಗ್ಗೆ 11 ಗಂಟೆಯಿಂದ ಮೇ 15 ನೈಟ್ 12 ಗಂಟೆವರೆಗೂ ಇರುತ್ತದೆ. ಸೊ ಯಾರ್ಯಾರು ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದಾರೆ ಕ್ಯಾಂಡಿಡೇಟ್ಸ್, ನಿಮ್ಮ ಅಪ್ಡೇಟ್ ಮಾಡ್ಕೊಳ್ಳಿ. ಲಿಂಕ್ ಅವೈಲಬಿಲಿಟಿ ನಾಳೆ ಅಂದರೆ 9ನೇ ತಾರೀಕಿಂದ ಕೆ ವೆಬ್ಸೈಟಲ್ಲಿ ಇರುತ್ತದೆ. ಆ ಸ್ಟೆಪ್ಸ್ ಏನು ಅಂತಂದು ನೋಡೋಣ. ಫಸ್ಟ್ ಏನೇನು ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಇದೆ ಅಂತಂದು ನೋಡೋಣ. ಕೆ ಹ್ಯಾಸ್ ರಿಸೀವ್ಡ್ ರಿಕ್ವೆಸ್ಟ್ ಫ್ರಮ್ ಕ್ಯಾಂಡಿಡೇಟ್ಸ್ ಫಾರ್ ಕರೆಕ್ಷನ್ ಆಫ್ ದ ಆರ್ ಡಿ ನಂಬರ್ಸ್ ಟು ಕ್ಲೇಮ್ ದ ರಿಸರ್ವೇಷನ್ಸ್. ಒಂದಿಷ್ಟು ಜನ ಮೊದಲೇ ಕ್ಲೇಮ್ ಮಾಡಿರಲ್ಲ, ಅಂದರೆ ತಮ್ಮದು ರೂರಲ್ ಇರುತ್ತೆ, ಇಲ್ಲಿ ಕನ್ನಡ ಮೀಡಿಯಮ್ ಇರುತ್ತೆ, ಇಲ್ಲಿ 371J ಇರುತ್ತೆ, ಇನ್ಕಮ್ ಇರುತ್ತೆ. ಇದನ್ನು ಕ್ಲೇಮ್ ಮಾಡೋದು ಅಪ್ಲಿಕೇಶನ್ ಟೈಮಲ್ಲಿ ಮಿಸ್ ಆಗಿದ್ದರೆ ಅವರಿಗೂ ಇದು ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಅವಕಾಶ ಇದೆ. ಇದು ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದರೆ, ನೀವು ನಿಮ್ಮ ಆರ್ ಡಿ ನಂಬರ್ ತಪ್ಪಾಗಿದ್ದರೆ ಅಥವಾ ನೀವು ಎಲಿಜಿಬಲ್ ಆಗಿದ್ದು ನೀವು ಆರ್ ಡಿ ನಂಬರ್ ಅಪ್ಡೇಟ್ ಮಾಡದೇ ಇದ್ದರೆ ನಿಮಗೆ ರೂರಲ್ ಕೋಟಾ, ಆಮೇಲೆ ನಿಮಗೆ ಕನ್ನಡ ಮೀಡಿಯಮ್ ಕೋಟಾ ಅಥವಾ ನಿಮಗೆ ಕ್ಯಾಸ್ಟ್ ರಿಸರ್ವೇಷನ್ನು ಇದು ಯಾವುದು ಬೆನಿಫಿಟ್ ಸಿಗಲ್ಲ. ಸೊ ಇದನ್ನು ಗಮನದಲ್ಲಿಟ್ಕೊಂಡು ಕೆ ಎದವರು ಅವಕಾಶ ನೀಡ್ತಾ ಇದ್ದಾರೆ. ಸೊ ಸ್ಟೂಡೆಂಟ್ಸ್ ಪ್ಲೀಸ್ ಕೇರ್ಫುಲ್ಲಾಗಿ ಈ ಸಲ ಯಾವುದೇ ತಪ್ಪಿಲ್ಲಾರ್ದಂಗೆ ಅಪ್ಡೇಟ್ ಮಾಡಿ. ತುಂಬ ಜನ ಕರೆಕ್ಟಾಗಿ ಅಪ್ಡೇಟ್ ಮಾಡಿರ್ತೀರ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಅಥವಾ 371 ಸರ್ಟಿಫಿಕೇಟು ಯಾವುದೇ ಸರ್ಟಿಫಿಕೇಟ್ ಇದೆಯೋ ಅದರ ಆರ್ ಡಿ ನಂಬರ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಪ್ಲಿಕೇಶನ್ ನಂಬರಲ್ಲಿ ಏನು ಎಂಟ್ರ್ ಮಾಡಿದ್ದೀರಾ ಆ ಆರ್ ಡಿ ನಂಬರ್ ಜೊತೆ ಮ್ಯಾಚ್ ಆಗ್ತಾಯಿದೆಯಾ ನೋಡಿ. ಇಲ್ಲ ಅಂತಂದರೆ ನಾಳೆ ಅವಕಾಶ ನೀಡಿದಾಗ ಕೆ ಎದವರು ಹೋಗಿ ಅಪ್ಡೇಟ್ ಮಾಡಿ. ಕರೆಕ್ಟಾಗಿದ್ದರೆ ನೋ ಪ್ರಾಬ್ಲಮ್, ಡಬಲ್ ವೆರಿಫಿಕೇಷನ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕಂದರೆ ಇದು ನಿಮಗೆ ರ್ಯಾಂಕಿಂಗ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ, ನಿಮ್ಮ ಕಾಲೇಜ್ ಅಲಾಟ್ಮೆಂಟ್ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಸೊ ಪ್ಲೀಸ್ ಕನ್ಸಿಡರ್ ಇಟ್. ನೆಕ್ಸ್ಟ್ ಯಾವುದ್ಯಾವುದಪ್ಪ ಅಂದರೆ ಕ್ಯಾಸ್ಟು, ಇನ್ಕಮ್ಮು, 371, NCLC ನಾನ್ ಕ್ರೀಮಿ ಲೇಯರ್ ಆ್ಯಂಡ್ ಅದರ್ ಆರ್ ಡಿ ರಿಲೇಟೆಡ್ ಸರ್ಟಿಫಿಕೇಟ್ಸ್ ವಿಲ್ ಬಿ ವೆರಿಫೈಡ್ ಥ್ರೂ ವೆಬ್ ಸರ್ವಿಸ್ ಬೇಸ್ಡ್ ಆನ್ ದ ಕ್ಯಾಸ್ಟ್, ಇನ್ಕಮ್ಸ್, ಆರ್ ಡಿ ನಂಬರ್ ಆ್ಯಂಡ್ 371 ಆರ್ ಡಿ ನಂಬರ್. ನೀವೇನೇ ಕೊಡ್ತೀರೋ ಅದನ್ನು ಆಟೋಮೆಟಿಕಲಿ ಅವರು ಆನ್ಲೈನ್ ವೆರಿಫೈ ಮಾಡ್ಕೋತಾರೆ. ಸೊ ಪ್ಲೀಸ್ ಯುಟಿಲೈಸ್ ಮಾಡ್ಕೊಳ್ಳಿ. ಆಮೇಲೆ SC ST ಮತ್ತು ಕ್ಯಾಟಗರಿ 1 ಕ್ಯಾಂಡಿಡೇಟ್ಸ್ ಇನ್ಕಮ್ ಸರ್ಟಿಫಿಕೇಟ್ ಎಂಟ್ರ್ ಮಾಡಿಲ್ಲ ಅಂದರೆ ಕರೆಕ್ಟ್ ಆರ್ ಡಿ ನಂಬರ್ ಎಂಟ್ರ್ ಮಾಡಿ. ಏನಕ್ಕೆ ಇದರಿಂದ ನಿಮಗೆ ಫೀ ಕನ್ಸೆಷನ್ ಕೆ ಎ ಕಡೆಯಿಂದ ಸಿಗೋದು ಫೀ ಕನ್ಸೆಷನ್ ಸಿಗುತ್ತೆ. ಇಲ್ಲಾಂದರೆ ನೀವು ಫುಲ್ ಫೀ ಪೇಮೆಂಟ್ ಮಾಡಬೇಕಾಗುತ್ತೆ. ಈವೆನ್ ದೋ ನಿಮ್ಮದು ಆ ರಿಸರ್ವೇಷನಲ್ಲಿ ಇದ್ದು ಅಪ್ಡೇಟ್ ಮಾಡಿಲ್ಲ ಅಂದರೆ ಆಮೇಲೆ ಏನು ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಈ ಅಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಇಫ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಸ್ ಇಫ್ ದೇರ್ ಆ್ಯನ್ಯುವಲ್ ಇನ್ಕಮ್ ಈಸ್ ಬಿಲೋ 8 lakhs ಅವರು ಇನ್ಕಮ್ ಸರ್ಟಿಫಿಕೇಟ್ನ ಎಂಟ್ರ್ ತಹಸೀಲ್ದಾರ್ ಜೊತೆ ಅಥವಾ ಆರ್ ಡಿ ನಂಬರ್ ಆಫ್ ಇನ್ಕಮ್ ಸರ್ಟಿಫಿಕೇಟ್ನ ಸೂಪರ್ ಮೆಮರಿ ಕೋಟಾ ಕ್ಲೇಮ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋಬೋದು. ಸ್ಟೆಪ್ಸ್ ಏನಂತ ನೋಡೋಣ. ಈಗ 371J ಸ್ಟೂಡೆಂಟ್ಸ್ ಕೂಡ ಇದನ್ನ ಯೂಸ್ ಮಾಡ್ಕೊಳ್ಳಿ. ಆಮೇಲೆ CAPF, CRPF, ಎಕ್ಸ್ ಆರ್ಮಿ ಇವೆಲ್ಲ ಇರೋರು ಅಥವಾ NCC ಸ್ಪೋರ್ಟ್ಸ್ ಕೋಟಾ ಅವರು ಕೂಡ ತಮ್ಮದೇ ಆದ ಯಾವುದೇ ರಿಸರ್ವೇಷನ್ ಇದ್ದರೆ ಅದನ್ನು ಕರೆಕ್ಟಾಗಿ ಮೆನ್ಷನ್ ಮಾಡಿ ಆ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಿಲ್ಲ ಅಂದರೆ ಅದನ್ನ ಈಗ ಅಪ್ಲೋಡ್ ಮಾಡೋಕ್ಕೆ ಇನ್ನೊಂದು ಚಾನ್ಸ್ ಇದೆ, ಅಪ್ಲೋಡ್ ಮಾಡ್ಕೊಳ್ಳಿ. ಸ್ಟೆಪ್ಸ್ ಏನಂದರೆ, ಫಸ್ಟು ಕೆ ವೆಬ್ಸೈಟಲ್ಲಿ ಲಿಂಕ್ ನಾಳೆ ಅಂದರೆ ಮೇ 9 ತಾರೀಕು ಪಬ್ಲಿಷ್ ಆಗುತ್ತೆ. ಆ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಲಾಗಿನ್ ಕ್ರೆಡೆನ್ಷಿಯಲ್ ಯೂಸ್ ಮಾಡಿ ಲಾಗಿನ್ ಆಗಿ. ನೆಕ್ಸ್ಟ್ ಎಡಿಟ್ ರಿಕ್ವೈರ್ಡ್ ಫಾರ್ ಆಪ್ಷನ್ಗೆ ಹೋಗಿ ಎಲಿಜಿಬಿಲಿಟಿ, ಕ್ಲಾಸ್ ಅಪ್ಡೇಟ್, ಆರ್ ಡಿ ಡೀಟೇಲ್ಸ್ ಅಪ್ಡೇಟ್, ಕೋರ್ಸ್ ಅಪ್ಡೇಟ್, ಅಪ್ಲೋಡ್ ಡಾಕ್ಯುಮೆಂಟ್ಸ್, ರಿಸರ್ವೇಷನ್ ಕ್ಲೇಮ್ಸ್, ಸ್ಪೆಷಲ್ ಕ್ಯಾಟಗರಿ ಕ್ಲೇಮ್ಸ್ ಇದರಲ್ಲಿ ನಿಮ್ಮದು ಯಾವುದು ಬರುತ್ತೆ ಅದರಲ್ಲಿ ಎಡಿಟ್ ಮಾಡಿ. ನೆಕ್ಸ್ಟ್ ಬಿಫೋರ್ ಸೆಲೆಕ್ಟಿಂಗ್ ದ ಡಿಕ್ಲೇರ್ ಬಟನ್ ಕನ್ಫರ್ಮ್ ದಟ್ ಆಲ್ ದ ಎಂಟ್ರೀಸ್ ಕ್ಲೇಮ್ಸ್ ಆರ್ ಕರೆಕ್ಟ್. ಯು ಕೆನಾಟ್ ಬಿ ಅಲೌಡ್ ಟು ಎಡಿಟ್ ದ ಅಪ್ಲಿಕೇಶನ್ ಅಗೇನ್ ಇಫ್ ದ ಡಿಕ್ಲೇರ್ ಬಟನ್ ಈಸ್ ಸೆಲೆಕ್ಟೆಡ್. ಒಂದೇ ಒಂದು ಅವಕಾಶ ಇರುತ್ತೆ. ಸೊ ಎಡಿಟ್ ಆಪ್ಷನ್ ಕೊಟ್ಟಿದ್ದಾರೆ ಅಂತೇಳಿ ಹೋಗಿ ನೀವು ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ ಇದ್ದರೂ ಸುಮ್ಮನೆ ಹೋಗಿ ಎಡಿಟ್ ಮಾಡಿ ಅದನ್ನ ನಂಬರ್ ಚೇಂಜ್ ಮಾಡಿ ಡಿಲೀಟ್ ಮಾಡಿ ಮತ್ತು ಆಮೇಲೆ ನೀವು ಡಿಕ್ಲೇರ್ ಬಟನ್ ಕೊಟ್ಟರೆ ಮುಗೀತು, ಅದನ್ನು ಹೋಗುತ್ತೆ. ಸೊ ಬಿ ಕೇರ್ಫುಲ್, ಯಾವುದೇ ತಪ್ಪು ಮಾಡೋಕ್ಕೆ ಹೋಗಬೇಡಿ. ಬಿಫೋರ್ ಕ್ಲಿಕ್ಕಿಂಗ್ ಡಿಕ್ಲೇರ್ ಬಟನ್ ಚೆಕ್ ಮಾಡ್ಕೊಳ್ಳಿ. ಆರ್ ಡಿ ನಂಬರ್ ಡಬಲ್ ಟೈಮ್ಸ್ ಚೆಕ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ ಇದ್ದರೆ ಅದನ್ನ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಫ್ಟರ್ ಕ್ಲಿಕ್ಕಿಂಗ್ a declare button, after completion of process of editing changes in the application form, select the final submission button, failing which the data entered by you earlier will be restored and will the basis of further processing. ಫೈನಲ್ ಸಬ್ಮಿಷನ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದರೆ ನೀವೇನೇ ಅಪ್ಲೋಡ್ ಮಾಡಿರ್ಬೋದು, ಆರ್ ಡಿ ನಂಬರ್ ಚೇಂಜ್ ಮಾಡಿರ್ಬೋದು, ಡಿಕ್ಲರೇಷನ್ ಕೊಟ್ಟಿರ್ಬೋದು, ಅದು ಯಾವುದು ಸ್ಟೋರ್ ಆಗೋಲ್ಲ. ಸೊ ಬಿ ಕೇರ್ಫುಲ್. ಫೈನಲ್ ಸಬ್ಮಿಷನ್ ಕೊಟ್ಟು ಫೈನಲ್ ಕಾಪಿ ಬರುತ್ತೆ.